ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಇವತ್ತು ಕೂಡ ಮುಂದುವರಿತು. ಹಲವು ಶಾಸಕರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಇದೇ ವೇಳೆ ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆಯೂ ಕೂಡ ಪ್ರಸ್ತಾಪ ಆಯಿತು. ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಕೂಗು ಕೇಳಿ ಬಂತು. ಅದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಮಾಜಿ ಸಿಎಂ ಯಡಿಯೂರಪ್ಪಗೆ ಟಾಂಗ್ ಕೊಟ್ಟು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿದರು. ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿ 4 ದಿನ ಮುಗಿದಾಯಿತು. ಇದರಲ್ಲಿ 3 ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಮೀಸಲಿಟ್ಟಿದ್ದು ಗಮನ ಸೆಳೆಯಿತು. ದಕ್ಷಿಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ಭಾಗದ ಶಾಸಕರೆಲ್ಲರೂ ಈ ಭಾಗದ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದು ವಿಶೇಷವಾಗಿತ್ತು. ಇಲ್ಲಿನ ನೀರಾವರಿ ಯೋಜನೆಗಳಿಗೆ ಬೇಕಾದ ಅನುದಾನ, ಮೂಲ ಸೌಕರ್ಯಗಳ ಕೊರತೆ, ಶೈಕ್ಷಣಿಕ ವ್ಯವಸ್ಥೆ ಸುಧಾರಣೆಗಳ ಬಗ್ಗೆ ಗಮನ ಸೆಳೆಯಲಾಯಿತು. ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯಕ್ಕೆ ಕಾಗಿ ಬೇಡಿಕೆ. ತಮ್ಮದಿ ಸರ್ಕಾರದ ವಿರುದ್ಧ ಕೈ ಶಾಸಕರ ಸೆಡ್ಡು. ಇನ್ನು ಉತ್ತರ ಕರ್ನಾಟಕ ಭಾಗದ ಚರ್ಚೆಯ ವೇಳೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ತಮ್ಮ ಸರ್ಕಾರದ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ರು. ಅಷ್ಟೇ ಅಲ್ಲ, ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬೇಡಿಕೆಯನ್ನ ಬಹಿರಂಗವಾಗಿಯೇ ಸದನದ ಮುಂದಿಟ್ರು. ಪ್ರತಿ ಬಾರಿ ಈ ಭಾಗದಲ್ಲಿ ಸದನ ನಡೆಯುತ್ತೆ, ಇಲ್ಲಿನ ಸಮಸ್ಯೆಗಳ ಬಗ್ಗೆಯೂ ಚರ್ಚೆಯಾಗತ್ತೆ, ಆದ್ರೆ ಪರಿಹಾರ ಮಾತ್ರ ಶೂನ್ಯ ಅಂತ ಆರೋಪಿಸಿದ್ರು. ಅದಕ್ಕೆ ನಾನು ಪ್ರತ್ಯೇಕ ರಾಜ್ಯ ಕೇಳ್ತಾ ಇರೋದು ಅನ್ನೋದನ್ನ ಸಮರ್ಥನೆ ಮಾಡಿಕೊಂಡ್ರು. ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ, ಎಲ್ಲರೂ ವಿರೋಧ ಮಾಡ್ರಿ, ಇರುವಾಗ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವರೇ. 224 MLAಗಳು ವಿರುದ್ಧ ಮಾಡಿದ್ರು, ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ. ಏನು ಇರ್ಲೇಬೇಕಾದ್ರೆ ಸಾಯಲಿ ಅಧ್ಯಕ್ಷರೇ, ಸಾಯುವ ಮಟ್ಟ ಹೋರಾಟ ಮಾಡಿದ ಆಗ್ಲೇಬೇಕಾದ್ರೆ ಬಿಡ್ಲಿ. ಉತ್ತರ ಕರ್ನಾಟಕದ ಸಿಎಂ ಆದವರು ಅವಧಿ ಪೂರ್ಣಗೊಳಿಸಿಲ್ಲ. ಸಿಎಂ ಕುರ್ಚಿಯಲ್ಲಿ ಮುಂದುವರಿಯೋದ್ರ ಬಗ್ಗೆ ಯತ್ನಾಳ್ ಭವಿಷ್ಯ. ಇನ್ನು ಉತ್ತರ ಕರ್ನಾಟಕದ ಚರ್ಚೆಯ ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರ ಹಾಗೂ ಪ್ರತಿಪಕ್ಷ ಎರಡನ್ನೂ ತರಾಟೆಗೆ ತೆಗೆದುಕೊಂಡ್ರು. ನಮಗೆ ನಾವೇ ಆತ್ಮವಂಚನೆ ಮಾಡಿಕೊಳ್ತಾ ಇದ್ದೇವೆ. ಕಳೆದ 69 ವರ್ಷಗಳಿಂದ ಇಲ್ಲಿಂದ ಲೋಕಸಭೆ ಹಾಗೂ ವಿಧಾನಸಭೆಗೆ ಆರಿಸಿ ಬರ್ತಾ ಇದ್ದೇವೆ. ಆದ್ರೆ ಈ ಭಾಗದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಮಾತ್ರ ಮರೆತು ಬಿಟ್ಟಿದ್ದೇವೆ. ದಕ್ಷಿಣ ಕರ್ನಾಟಕ ದಂಗೆ ನಾವ್ಯಾರು ಇಲ್ಲಿನ ಅಭಿವೃದ್ಧಿ ಬಗ್ಗೆ ಸರ್ಕಾರದ ಮೇಲೆ ಬೀಳೋದಿಲ್ಲ, ಯಾವುದೇ ಡಿಮ್ಯಾಂಡ್ ಹೆಚ್ಚು ಮಾಡೋದಿಲ್ಲ. ಹಾಗಾಗಿ ಇಲ್ಲಿನ ಅಭಿವೃದ್ಧಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಈ ಭಾಗದ ಶಾಸಕರ ಅಸಡ್ಡೆಯ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ನಾನಿನ್ನು 10 ಬಾರಿ ಉಚ್ಚಾಟನೆಯಾದ್ರೂ ಮತ್ತೆ ನನ್ನದೇ ಆದ ಪಕ್ಷ ಕಟ್ಟಿ ಜನರಿಂದ ಗೆದ್ದು ಬರ್ತೇನೆ. ಇದಕ್ಕೆಲ್ಲ ನಾನು ಭಯ ಪಡೋದಿಲ್ಲ ಅಂತ ಗುಡುಗಿದ್ರು. ವಿರೋಧ ಪಕ್ಷದಾಗ ಏನೇನು ಹೋರಾಟ ಮಾಡಿರ್ತಾರಲ್ಲ ಅದನ್ನೆಲ್ಲ ನೆನಪು ಹಾರಿ ಮತ್ತು ಅದೇ ಯಥಾಸ್ಥಿತಿ. ಹಿಂದಿನ ಸರ್ಕಾರಕ್ಕೆ ಇವ್ರಿಗೇನು ವ್ಯತ್ಯಾಸ ಇಲ್ಲ. ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ 72 ಭಾಗದಷ್ಟು ಕೃಷ್ಣಾ ಕಣಿವೆ ದೊಡ್ಡ ಭಾಗ ಕೃಷ್ಣೇದಾಳ. ಆದರೆ ಎಲ್ಲ ಸರ್ಕಾರಗಳು ಬಂದಾಗ ನೀವು ಬಂದಾಗ ಏನು ಮಾಡಿದ್ರಿ, ನೀವು ಬಂದಾಗ ಏನು ಮಾಡಿದ್ರಿ? ಯಾರ್ಯಾರು ಒಬ್ಬರು ಕೇಳಿ ಕೃಷ್ಣ ಕೂಗತ್ತು ಪುಕ್ಕ ಬರೆದ್ರು, ಒಬ್ಬರು ಆಲಿಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದಾಗ ಆಣಿ ಮಾಡಿದ್ರು, ಒಬ್ಬರು ನಾನು ಮುಖ್ಯಮಂತ್ರಿ ಆದರೆ ನನ್ನ ಸರ್ಕಾರ ಬಂದರೆ 25,000 ಕೋಟಿ ಕೊಡ್ತೀನಿ, ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಒಬ್ಬ ಡೈಲಾಗ್ ಹೊಡೆದ್ರು. ಯಾರೂ ಏನೂ ಮಾಡಲಿಲ್ಲ. ಡಿಕೆಶಿ ಸಿಎಂ ಕುರ್ಚಿ ಕನಸಿಗೆ ಸುನಿಲ್ ಕುಮಾರ್ ಲೇವಡಿ. ಸಿಎಸ್ ಅಶ್ವಥ್ ಹಾಡಿನ ಮೂಲಕ ಡಿಕೆಶಿ ಕಾಲಿಡಿದ ಬಿಜೆಪಿ ಶಾಸಕ. ಇನ್ನು ಉತ್ತರ ಕರ್ನಾಟಕದ ಚರ್ಚೆಯ ವೇಳೆ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡ್ತಾ ಇದ್ರು. ಮೇಕೆದಾಟು ಯೋಜನೆಯ ಪಿತಾಮಹ ಡಿಕೆ ಶಿವಕುಮಾರ್, ಆದ್ರೆ ಯೋಜನೆಯಲ್ಲಿ ಮತ ಪಡೆದು ಗೆದ್ದು ಕಾಂಗ್ರೆಸ್ ಇದುವರೆಗೂ ಯೋಜನೆ ಅನುಷ್ಠಾನ ಮಾಡಿಲ್ಲ. ಈಗಾಗಲೇ ತಮಿಳುನಾಡು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ ಎಂದರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಡಿಸಿಎಂ ಡಿಕೆಶಿ ಯೋಜನೆ ಜಾರಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೈ ಮುಗಿದು ಕೇಳಿದ್ರು. ನಿಮಗೆ ಇಷ್ಟೊಂದು ನಯ ವಿನಯ ಎಲ್ಲಿ ಬಂತು ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಚಾಯಿಸಿದ್ರು. ಎರಡು ಕೈ ಮುಗಿದು ಹಿಂಗೆಲ್ಲ ನಯ ವಿನಯ ಇದೇ ಡಿ ಕೆ ಶಿವಕುಮಾರ ಹೊಸ ಶಿವಕುಮಾರ
ಒಟ್ಟಲ್ಲಿ ಇವತ್ತಿನ ಕಲಾಪ ಉತ್ತರ ಕರ್ನಾಟಕ ಭಾಗದ ಮೇಲಿನ ಚರ್ಚೆ, ಶಾಸಕರ ಅಭಿಪ್ರಾಯ ಮಂಡನೆ, ಅಲ್ಲಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ಕಾಲೆಳೆಯುವ ಮೂಲಕ ಮುಗಿದು ಹೋಯಿತು. ನಾಳೆ ಸಿಎಂ ಸದನಕ್ಕೆ ಉತ್ತರ ಕರ್ನಾಟಕದ ಚರ್ಚೆಗೆ ಉತ್ತರ ಕೊಡುವ ಸಾಧ್ಯತೆ ಇದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಸುವರ್ಣಸೌಧ, ಬೆಳಗಾವಿ.